ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೂ ಏನಪ್ಪಾ ಅಂತಂದ್ರೆ, ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಿ ರೀಸೆಂಟಾಗಿ ಲಾಂಚ್ ಆಗ್ತಿರುವಂತಹ CMF ಫೋನ್ ಏನಿದೆ, ಸಿ ಎಮ್ ಎಫ್ ಬೈ ನಥಿಂಗ್ ಫೋನ್ ಏನಿದೆ, ಅದರ ಒಂದು ಪ್ರಿವ್ಯೂ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಕೂಡ ಮೊಬೈಲ್ ಲಾಂಚ್ ಆಗಿಲ್ಲ. ಅದರಲ್ಲಿರುವಂತಹ ಸ್ಪೆಸಿಫಿಕೇಶನ್ ಏನೇನಿದೆ ಅನ್ನೋದು ಪ್ರತಿಯೊಂದನ್ನು ಕೂಡ ಸ್ವಲ್ಪ ತಿಳ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋನ ಫುಲ್ ನೋಡಿ ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ ಗೈಸ್, ಇದೊಂದು 14,000ಕ್ಕೆ ಲಾಂಚ್ ಆಗ್ತಿದೆ ಅಂತಹ ನ್ಯೂಸ್ ಆದರೆ ಸಿಕ್ಕಿರುವಂಥದ್ದು. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ಒಂದು ಮೊಬೈಲ್ನಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಒಂದು ಬಾಕ್ಸ್ನಲ್ಲಿ ಸಿಗುವಂತಹ ಒಂದು ಮೆಟೀರಿಯಲ್ಸ್ಗಳು ಹೇಳ್ತಾ ಬಂದರೆ, ನಿಮ್ಮ ಮೊಬೈಲ್ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಸಿಗುತ್ತೆ, ಮತ್ತು ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ. ಮತ್ತು ಅದು ಬಿಟ್ಟರೆ ನಿಮಗೆ ಮೊಬೈಲ್ನಲ್ಲಿ 33 ವ್ಯಾಟ್ನ ಒಂದು USB ಟೈಪ್ ಸಿ ಕೇಬಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ ಗೈಸ್, ಅದು ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ನಲ್ಲಿ ಬೇರೆನೂ ಕೂಡ ಸಿಗೋದಿಲ್ಲ. ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋದಕ್ಕೆ ಬಂದರೆ, ಇದರಲ್ಲಿ 6.7 ಇಂಚಿನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಈ ಒಂದು ಪ್ರೈಸ್ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಪ್ರತಿಯೊಬ್ಬರು ಕೂಡ ಕೊಡ್ತಾರೆ. ಇವರೇನು ಎಕ್ಸ್ಟ್ರಾ ಏನು ಕೊಡ್ತಿಲ್ಲ. ಇದು ಕೂಡ ಓಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇನ್ನು ನಿಮ್ಮ ಬ್ರೈಟ್ನೆಸ್ ವಿಚಾರಕ್ಕೆ ಬಂತು ಅಂತ ಹೇಳೋದೇ ಆದರೆ, ನಿಮಗೆ 800 ನಿಟ್ಸ್ನ ಬ್ರೈಟ್ನೆಸ್ ಅನ್ನು ನಿಮಗೆ ಈ ಒಂದು ಮೊಬೈಲ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ಬೋದು. ಬಿಸಿಲಿಗೆ ಹೋದ್ರೂ ಒಂದು ಲೆವೆಲ್ಗೆ ಒಂದು ಬ್ರೈಟ್ನೆಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಒಂದು ಮೊಬೈಲ್ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಕೂಡ ಮಾಡುತ್ತೆ, ಒಂದು ತುಂಬ ಒಳ್ಳೆಯ ವಿಷಯ. ಮತ್ತು ಈ ಒಂದು ಮೊಬೈಲ್ನಲ್ಲಿ ಬಳಸಲಾಗಿರುವಂತಹ ಒಂದು ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ನ ಹೊಂದಿರುವಂತಹ ಒಂದು ಪ್ರೊಸೆಸರ್ನ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಪ್ರೊಸೆಸರ್. ಓಕೆನಾ ಫ್ರೆಂಡ್ಸ್, ಈ ಒಂದು ಪ್ರೈಸ್ ರೇಂಜಿಗೆ 14,000 ರೇಂಜ್ಗೆ ಇದೇನಾದ್ರು ಈ ಒಂದು ಪ್ರೊಸೆಸರ್ ಕೊಡ್ತು ಅಂದರೆ ಆರಾಮಾಗಿ ತೊಗೋಬೋದು. ತುಂಬ ಚೆನ್ನಾಗಿ ಸ್ಪೀಡಾಗಿ ಆಪ್ಟಿಮೈಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಕೂಡ ಸ್ಪೀಡಾಗಿ ರೆಸ್ಪಾನ್ಸ್ ಕೂಡ ಮಾಡುತ್ತೆ. ಓಕೆನಾ ಗೈಸ್, ಇದಕ್ಕೆ ಒಂದು ಮೊಬೈಲ್ನ ಒಂದು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂತ ಹೇಳೋದೇ ಆದರೆ, ನಿಮಗೆ ಇಲ್ಲಿ ಬ್ಲ್ಯಾಕ್ ಸೈಡಲ್ಲಿ ಒಂದು ಪ್ಯಾನಲ್ ಸಿಗುತ್ತಾ ಬರುತ್ತೆ. ಅಲ್ಲಿ ಯಾವುದೇ ರೀತಿಯ ಸ್ಮಡ್ಜಸ್ ಕೂಡ ನಿಮಗೆ ಕಂಡು ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್, ಇದೊಂಥರ ಮ್ಯಾಟ್ ಫಿನಿಶ್ ಕೂಡ ಹೊಂದಿರುವಂಥದ್ದು. ಮತ್ತು ನಿಮಗೆ ಫ್ರೇಮ್ಗೆ ಬಂದರೆ, ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಮೆಟಾಲಿಕ್ ಫ್ರೇಮ್ ಕೂಡ ಸಿಗೋದಿಲ್ಲ. ಓನ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಆದರೆ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಒಂದು ಯೂನಿಕ್ ಫೀಚರ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ನಿಮಗೆ ಲಾಸ್ಟಲ್ಲಿ ಸಹ ಹೇಳ್ತಾ ಹೋಗ್ತೀನಿ. ಈ ಮೊಬೈಲ್ದು ಒಂದು ಡಿಫ್ರೆಂಟ್ ಆಗಿ ಲಾಂಚ್ ಮಾಡಿರೋದಕ್ಕೆ ಒಂದು ರೀಸನ್ ಕೂಡ ಇದೆ, ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಮತ್ತೆ ನಿಮಗೆ ಇದರಲ್ಲಿ ಒಂದು ಸಿಮ್ ಆಪ್ಷನ್ಗೆ ಬಂತು ಅಂತ ಹೇಳೋದೇ ಆದರೆ, ನಿಮಗೆ ಹೈಬ್ರಿಡ್ ಸೆನ್ಸಾರ್ ಸಿಗ್ತಾ ಹೋಗುತ್ತೆ. 2 ಸಿಮ್ಮು ಅಥವಾ ಒಂದು ಸಿಮ್ಮು ಒಂದು SD ಕಾರ್ಡ್ ಹಾಕೋಬಹುದು. ಮತ್ತು ನಿಮಗೆ ಒಂದು 3.2 mm ಒಂದು ಜಾಕ್ ಕೂಡ ಸಿಗ್ತಾ ಹೋಗುತ್ತೆ. ಹೆಡ್ಫೋನ್ ಕೂಡ ನೀವು ಹಾಕೊಂಡು ಆರಾಮಾಗಿ ಹಾಡನ್ನು ಕೂಡ ಕೇಳ್ಬೋದು. ಓಕೆನಾ ಫ್ರೆಂಡ್ಸ್, ಮತ್ತು ಇದರಲ್ಲಿ IP ರೇಟಿಂಗ್ಗೆ ಯಾವುದೇ ಕಾರಣ ಕೂಡ ಇನ್ನೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಅವತ್ತು ಲಾಂಚ್ ಆಗುತ್ತಲ್ಲ, ಅವತ್ತು ದಿನ ಇನ್ನೊಂದು ವಿಡಿಯೋನ ಬಿಟ್ಟು ನಿಮಗೆ ಮತ್ತೆ ರಿವೀಲ್ ಮಾಡಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಈ ಒಂದು ಮೊಬೈಲ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 6GB 6GB ರ್ಯಾಮ್ 128GB ಸ್ಟೋರೇಜಲ್ಲಿ, ಮತ್ತು 8 ಮತ್ತು 128 ಸ್ಟೋರೇಜಲ್ಲಿ ನಿಮಗೆ ಲಾಂಚ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ರ್ಯಾಮ್ ಟೈಪು ಮತ್ತು ಸ್ಟೋರೇಜ್ ಟೈಪು ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಕೂಡ ಕೊಡಬಹುದು, ಅಥವಾ ಸ್ಟೋರೇಜ್ ಟೈಪ್ ಬಂದರೆ UFS 2.2 ಕೊಡಬಹುದು, ಅಥವಾ 2.0 ಕೂಡ ಕೊಡಬಹುದು. ಇದೊಂದು ನಾನು ಈ ಒಂದು ಪ್ರೈಸ್ ರೇಂಜಿಗೆ ಇಂಥ ಒಂದು ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ನ ಕೊಡ್ಬೋದು ಅಂತ ಸ್ಪೆಸಿಫೈ ನಾನೇ ಮಾಡಿ ಹೇಳ್ತಾ ಇದ್ದೀನಿ. ಓಕೆನಾ ಗೈಸ್, ಗೊತ್ತಿಲ್ಲ ಅವತ್ತು ದಿನಕ್ಕೆ ಯಾವ ರೀತಿ ಮೆನ್ಷನ್ ಮಾಡಿ ಅವರು ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಇದು ಸದ್ಯಕ್ಕೆ ನಿಮಗೆ ಪ್ರಿವ್ಯೂ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಮತ್ತು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ನಿಮಗೆ ಹೇಳೋದೇ ಆದರೆ, ನಿಮಗೆ ಮೇನ್ ಸೆನ್ಸರ್ 50 MP f1.8 ಅಪರ್ಚರ್ನ ಹೊಂದಿರುವಂತಹ ಒಂದು ಮೇನ್ ಸೆನ್ಸರ್ ಇದೆ. ಮತ್ತು ಇನ್ನೊಂದು ಸೆನ್ಸರ್ ಕ್ಯಾಮ್ರಾ ಏನಿದೆ, ಅದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಅದು ಕೂಡ ಆ್ಯಕ್ಚುಲಿ ಸುಮಾರಿಗೆ ಫೋಟೋನ ತೆಗೆಯುತ್ತೆ. ನಿಮಗೆ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇದೆ ಫ್ರೆಂಡ್ಸ್. ಮತ್ತು ಫ್ರಂಟ್ಗೆ ಬಂತು ಅಂತ ಅಂದರೆ 16 MP ಒಂದು ವೈಡ್ ಆ್ಯಂಗಲಲ್ಲಿ ಒಂದು ಕ್ಯಾಮ್ರಾನ ಫೋಟೋ ಶೂಟ್ ಮಾಡುತ್ತೆ. ಇದು 2.0 ಅಪರ್ಚರ್ನ ಹೊಂದಿರುವಂಥದ್ದು ಫ್ರೆಂಡ್ಸ್. ಆ್ಯಕ್ಚುಲಿ ಈ ಒಂದು ಫೋನ್ ತೆಗೆಯುವಂತಹ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಒಂದು ಪ್ರೈಸ್ ರೇಂಜಿಗೆ ಆರಾಮಾಗಿ ತಗೋಬೋದು. ಓಕೆನಾ ಗೈಸ್, ಮತ್ತು ನಿಮಗೆ ಇದರಲ್ಲಿ ಸೆಕ್ಯೂರಿಟಿಗೆ ಬಂತು ಅಂತ ಹೇಳೋದೇ ಆದರೆ, ನಿಮಗೆ ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ ಸಿಗ್ತಾ ಬರುತ್ತೆ ಫ್ರೆಂಡ್ಸ್. ಇದು
ಈ ಒಂದು ಪ್ರೈಸ್ ರೇಂಜಲ್ಲಿ ಕೊಡೋದು ತುಂಬಾನೇ ಕಡಿಮೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ನ, ಅದು ತುಂಬ ಕೂಡ ಚೆನ್ನಾಗಿದೆ. ಮತ್ತು ಇನ್ನು ಬ್ಯಾಟ್ರಿ ಕೆಪಾಸಿಟಿಗೆ ಬಂತು ಅಂತ ಹೇಳೋದೇ ಆದರೆ 5000 mAh ನ ಬ್ಯಾಟ್ರಿ ಜೊತೆಗೆ ನಿಮಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ ನಿಮಗೆ ಸಿಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಕೊಡುವಂಥದ್ದೇ ಇವರು ಕೂಡ ಕೊಟ್ಟಿದ್ದಾರೆ. 14-15 ಸಾವಿರ ರೇಂಜ್ಗೆ ಇದೇನಾದ್ರು ಲಾಂಚ್ ಆಯಿತು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ ಫ್ರೆಂಡ್ಸ್, ಸೇಮ್ ನಥಿಂಗ್ ಫೋನ್ ಏನಿದೆ ಅದೇ ಥರ ಇದೆ. ಬಟ್ ನಿಮಗೆ ಯೂನಿಕ್ ಫೀಚರ್ ಏನಪ್ಪ ಅಂತಂದರೆ ಈ ಒಂದು ಮೊಬೈಲ್ನಲ್ಲಿ ನೀವು ಇವಾಗ ನಾನು ತೋರಿಸಿದ ಮೊಬೈಲ್ ರೆಡ್ ಕಲರ್ ಆಗಿತ್ತಲ್ವಾ, ನಿಮಗೆ ಒಂದು ಈ ಒಂದು ಮೊಬೈಲ್ಗೆ ಒಂದು ಅನ್ಬಾಕ್ಸಿಂಗ್ ಟೈಮ್ನಲ್ಲಿ ನಿಮ್ಮ ಒಂದು ಬಾಕ್ಸ್ ಒಳಗಡೆ ಒಂದು ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿರ್ತಾರೆ. ಆವಾಗ ನಿಮಗೆ ಅಲ್ಲಿ ಪ್ರತಿಯೊಂದು ಬ್ಯಾಕ್ ಸೈಡ್ ಮೊಬೈಲ್ನಲ್ಲೂ ಕೂಡ ಯಾವುದೇ ರೀತಿಯ ಸ್ಕ್ರೂ ಡ್ರೈವರ್ಗೆ ಬಿಚ್ಚೋದಕ್ಕೆ ಸ್ಕ್ರೂಗಳನ್ನ ಕೊಟ್ಟಿರೋದಿಲ್ಲ. ಬಟ್ ಇದರಲ್ಲಿ ಒಂದು 4-5 ಸ್ಕ್ರೂಗಳನ್ನ ಕೊಟ್ಬಿಟ್ಟು ಹಿಂದ್ಗಡೆ ಪ್ಯಾನಲ್ ಇರುತ್ತಲ್ಲ, ಓಕೆನಾ, ಅದನ್ನು ನೀವು ಸ್ಕ್ರೂನ ನೀವೇ ಬಿಚ್ಕೊಂಡು ನೀವೇ ಕೂಡ ಪ್ಯಾನಲ್ಗಳನ್ನ ಚೇಂಜ್ ಮಾಡ್ಕೋಬೋದು. ಬಟ್ ಪ್ಯಾನಲ್ಗಳನ್ನ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆನಾ, ನೀವೇ ಸ್ಕ್ರೂಗಳನ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಒಂದು ಡಿಸ್ಪ್ಲೇ ಆಗಿರ್ಬೋದು ಅಥವಾ ಡಿಸ್ಪ್ಲೇನ ನೀವು ಯಾವುದಕ್ಕೆ ಬೇಕೋ ಆ ರೀತಿ ನಿಲ್ಲಿಸ್ಕೊಂಡು ಬ್ಯಾಕ್ ಸೈಡ್ ಪ್ಯಾನಲ್ಗಳನ್ನ ನಿಮಗೆ 4-5 ವೇರಿಯಂಟಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವೇ ಸ್ಕ್ರೂನ ಬಿಚ್ಕೊಂಡು ಆರಾಮಾಗಿ ಚೇಂಜ್ ಕೂಡ ಮಾಡ್ಕೋಬೋದು. ಇದೊಂದು ಯೂನಿಕ್ ಫೀಚರ್ ಆಗಿ ತಿಳ್ಕೊಬೋದು. ಮತ್ತು ಕೆಳಗಡೆ ಸೈಡು ನಿಮ್ಗೊಂದು ಸ್ಟೆಪ್ಗೆ ಒಂದು ₹1 ಕಾಯಿನ್ ಆಗಲಿಕ್ಕೆ ಒಂದು ಬಟನ್ಸ್ ಕೂಡ ಸಿಗುತ್ತೆ. ಅದು ಏನಪ್ಪ ಅಂತಂದರೆ ನೀವು ವಾಲ್ಯೂಮ್ ಬಟನ್ ಅಲ್ಲಿ ಬಟನ್ಸ್ಗಳಲ್ಲಿ ಆಪ್ರೇಟ್ ಮಾಡೋದಲ್ದೇ ನೀವು ಕೆಳಗಡೆ ಒಂದು ಬಟನ್ ಇರುತ್ತೆ, ಅದನ್ನು ನಿಲ್ಲಿಸೋದ್ರ ಮುಖಾಂತರ ಟಚ್ ಮಾಡೋದ್ರ ಮುಖಾಂತರ ಕೂಡ ನೀವು ಮೊಬೈಲ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ಕೋಬೋದು. ಓಕೆನಾ, ಇದೊಂದು ಕೂಡ ಯೂನಿಕ್ ಫೀಚರ್ ಇದೆ ಫ್ರೆಂಡ್ಸ್. ಈ ಮೊಬೈಲ್ ನಮಗೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಓಕೆನಾ ಗೈಸ್, ನಿಜವಾಗ್ಲೂ ಈ ಒಂದು ಮೊಬೈಲ್ ಲಾಂಚಿಂಗ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಲಾಂಚ್ ಆಗುತ್ತೆ ಅಂತ ಇನ್ನೂ ಸ್ಪೆಸಿಫೈ ಆಗಿಲ್ಲ. ನೋಡೋಣ, ಲಾಂಚ್ ಆದ ಮೇಲೆ ನಿಮಗೆ ಆದಷ್ಟು ಇನ್ನೂ ಮೋರ್ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ ಗೈಸ್, ನನ್ನ ರಿವ್ಯೂ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಈ ಮೊಬೈಲ್ ತೊಗೊಳ್ಬೇಕು ಅನ್ನೋರು ಇವಾಗಲೇ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. 14-15 ಸಾವಿರದಲ್ಲಿ ರೇಂಜಲ್ಲಿ ಏನಾದರೂ ಲಾಂಚ್ ಆಯಿತು ಅಂತಂದರೆ ಈ ಒಂದು ಮೊಬೈಲ್ ಒನ್ ಆಫ್ ದ ಬೆಸ್ಟ್ ಫೋನ್. ಇದಕ್ಕಿಂತ ಜಾಸ್ತಿ ಹೋಯ್ತು ಅಂತಂದರೆ 14,000 ಮೇಲೆ ಹೋಯ್ತು ಅಂತಂದರೆ ಇದಕ್ಕಿಂತ ಒಳ್ಳೆ ಫೋನ್ ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನು ನೀವು ತೊಗೊಳ್ಬೋದು. ಓಕೆನಾ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತು ಈ ಒಂದು ಮೊಬೈಲ್ 5G ಬ್ರ್ಯಾಂಡ್ನ ನಮ್ಮ ಇಂಡಿಯಾದ ಸುಮಾರು 5G ಬ್ರ್ಯಾಂಡ್ಗಳನ್ನು ಕೂಡ ಅಲ್ಲ ಸಪೋರ್ಟ್ ಮಾಡುತ್ತೆ. ಮತ್ತು ಬ್ಲೂಟೂತ್ ಬಗ್ಗೆ ಬಂತು ಅಂತ ಹೇಳೋದಾದರೆ ಬ್ಲೂಟೂತ್ 5.0ನ ಸಪೋರ್ಟ್ ಮಾಡುತ್ತೆ. ತುಂಬ ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ. ಓಕೆನಾ ಗೈಸ್, ಇಷ್ಟು ಈ ಒಂದು ಮೊಬೈಲ್ನ ಇನ್ಫಾರ್ಮೇಷನ್ ಆಗಿರುವಂಥದ್ದು ಫ್ರೆಂಡ್ಸ್. ಈ ಒಂದು ಮೊಬೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ತೊಗೊಳ್ಬೋದು. ಓಕೆನಾ ಫ್ರೆಂಡ್ಸ್, 14-15 ಸಾವಿರದ ರೇಂಜಲ್ಲಿ ರಿಲೀಸ್ ಆಯಿತು ಅಂತಂದರೆ ತೊಗೊಳ್ಬೋದು. ಇಲ್ಲ ಅಂದರೆ ಬೇರೆ ಮೊಬೈಲನ್ನು ನೀವು ಆಪ್ಷನ್ ಆಗಿ ಇಟ್ಕೊಳ್ಬೋದು, ತೊಗೊಳ್ಬೋದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬೈ.